ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕನಕಪುರ ರೋಡನ್ನು ತೋರಿಸುತ್ತಿದ್ದೇನೆ. ಸೊ ನಾನು ಸ್ವಲ್ಪ ವಿಡಿಯೋನ ಲೇಟಾಗಿ ಶುರು ಮಾಡ್ತಿದ್ದೀನಿ ಸರ್, ಅದಕ್ಕೆ ಸ್ವಲ್ಪ ಕ್ಷಮೆ ಇರಲಿ. ಇವತ್ತು ಒಂದು ಸಂಗತಿಯನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳೋಣ ಅಂತ ವಿಡಿಯೋ ಮಾಡುತ್ತಿದ್ದೇನೆ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತದೆ. ಇದು ಸ್ವಲ್ಪ ಅನ್ಯಾಯದ ವಿರುದ್ಧ, ಅಥವಾ ನೀವು ಹೀಗೂ ಹೇಳ್ಬೋದು, ಹೇಗೆ ನಮ್ಮ ಪೊಲೀಸರು, ನಮ್ಮ ಸಿಸ್ಟಮ್, ನಮ್ಮ ಗವರ್ಮೆಂಟ್ ಅಫಿಷಿಯಲ್ಸ್ ಹೇಗೆ ಅವರ ಪವರನ್ನು ಹೇಗೆ ಮಿಸ್ಯೂಸ್ ಮಾಡ್ತಿದ್ದಾರೆ ಅದನ್ನು ಹೇಳಲಿಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಏನಪ್ಪ ಸಂಗತಿ, ಯಾಕೆ ನಾನು ಈ ವಿಡಿಯೋ ಮಾಡಲಿಕ್ಕೆ ನನಗೆ ಅನಿಸ್ತು, ಯಾಕೆ ವಿಡಿಯೋ ಮಾಡೋಣ ಅನಿಸ್ತು, ಏನನ್ನೂ ಶೇರ್ ಮಾಡ್ತಿದ್ದೇನೆ ನಾನು ಇವಾಗ ಹೋಗ್ತಾ ನಮ್ಮ ಮುಂದೆ ಹಂಚ್ಕೊತೀನಿ ನಿಮ್ಮ ಜೊತೆ. ನಾವು ಇವಾಗ ಇಲ್ಲಿ ಕನಕಪುರಕ್ಕೆ ಹೋಗುವಾಗ ಟೋಲ್ ಪೇ ಮಾಡ್ತೀವಿ. ಎಷ್ಟು ಪೇ ಮಾಡ್ತೀವಿ? ಟೋಲ್ 80 ರೂಪಾಯಿ ಪೇ ಮಾಡ್ತೀವಿ. ಸೊ ನಮ್ಗೆ ಟೋಲ್ ಪೇ ಮಾಡೋದು ಯಾಕೆ? ನಮಗೆ ಗುಣಮಟ್ಟವಾದ ರೋಡ್ ಸಿಗ್ಲಿ, ಟ್ರಾಫಿಕ್ ಸಿಗದೆ ಹೋಗ್ಲಿ, ಆರಾಮಾದ ಟ್ರಾಫಿಕ್ ಇರ್ಲಿ, ಯಾವುದೇ ಅಡಚಣೆ ಇಲ್ಲದೆ ನಾವು ನಮ್ಮ ಡೆಸ್ಟಿನೇಷನ್ಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಾವು ತಲುಪಲಿ ಅಂತ ನಾವು ಟೋಲ್ ಪೇ ಮಾಡ್ತೀವಿ. ಟೋಲ್ ಏನಪ್ಪ? ಟ್ಯಾಕ್ಸ್ ಪೇ ಮಾಡ್ತೀವಿ. ಅದಕ್ಕೆ ನಮಗೆ ಸರ್ವಿಸ್ ಕೊಡ್ಲಿಕ್ಕೆ ನಾವು ಸುಮ್ಮನೆ ಟೋಲ್ ಪೇ ಮಾಡ್ತೀವಿ. ನಮಗೆ ಸರ್ವಿಸ್ ಸಿಗುತ್ತೆ ಈ ರೋಡಲ್ಲಿ ಅಂತ ನಾವು ಟೋಲ್ ಪೇ ಮಾಡ್ತೀವಿ. ಹಾಗೆ ನಾವು ಟೋಲ್ ಪೇ ಮಾಡಿದ್ವಿ, 80 ರೂಪಾಯಿ ನಮ್ಮಲ್ಲಿ ಡಿಡಕ್ಟ್ ಆಗಿದೆ. ಸೊ ಹಾಗೆ ನಾನು ಮುಂದೆ ಬಂದಾಗ ನಾನು ಏನಪ್ಪ ನೋಡ್ತೀನಿ ಅಂದ್ರೆ, ಆ ಟೋಲ್ ಸರ್ವಿಸ್ ರೋಡಲ್ಲಿ ಪೊಲೀಸರು ಗಾಡಿಗಳನ್ನ ಹಿಡಿದಿದ್ದಾರೆ. ಫಸ್ಟ್ ಆಫ್ ಆಲ್, ಟೋಲ್ ಸರ್ವಿಸ್ ರೋಡಲ್ಲಿ ಪೊಲೀಸರು ಚೆಕಿಂಗ್ ಮಾಡಬಹುದಾ, ನಿಲ್ಲಿಸಬಹುದಾ ಕಾರುಗಳನ್ನು? ನಿಲ್ಲಿಸಬಹುದು. ಯಾವ ಸಂದರ್ಭದಲ್ಲಿ ನಿಮ್ಮಲ್ಲಿ ಏನಾದರೂ ಮಾಹಿತಿ ಇದೆಯೋ, ಅಥವಾ ಯಾರಾದ್ರೂ ತಪ್ಪು ಮಾಡಿ ಓಡಿ ಹೋಗ್ತಿದ್ದಾರೋ, ಅವಾಗ ನೀವು ನಿಲ್ಲಿಸಬಹುದು, ಅವ್ರನ್ನ ಪ್ರಶ್ನಿಸಬಹುದು. ಕಾನೂನು ಏನ್ ಪರ್ಮಿಷನ್ ಕೊಡುತ್ತೋ ಅದು ನೀವು ಮಾಡಬಹುದು. ಹಾಗಂತಲ್ಲಿ ನೀವು ಎಲ್ಲಾ ಕಾರುಗಳನ್ನು ನಿಲ್ಲಿಸಿ ಎಲ್ಲಾ ಕಾರುಗಳನ್ನ ನೀವು ತಪಾಸಣೆ ಮಾಡೋದು ಎಷ್ಟು ಸರಿ? ನೀವು ನನಗೆ ಹೇಳಬೇಕು ವೀಕ್ಷಕರೇ. ನಾವು ಟೋಲ್ ಪೇ ಮಾಡಿ ಬಂದಾಗ ಸಹಜ ಯಾಕೆ ನಾವು ಟೋಲ್ ಪೇ ಮಾಡಿ ಒಳ್ಳೆ ರಸ್ತೆ ಹಿಡಿತೀವಿ? ಯಾಕೆ ನಾವು ಸರ್ವಿಸ್ ರೋಡಲ್ಲಿ ಹೋಗಲ್ಲ? ನಾವು ನಮ್ಮ ಸ್ಥಳ, ನಾವು ಹೋಗ್ತಿರುವ ಡೆಸ್ಟಿನೇಷನ್ಗೆ ನಾವು ಟೈಮಲ್ಲಿ ರೀಚ್ ಆಗಲಿ, ಅಥವಾ ಬೇಗ ರೀಚ್ ಆಗಲಿ, ಒಳ್ಳೆ ಸರ್ವಿಸ್ ಸಿಗಲಿ, ಒಳ್ಳೆ ರೋಡಲ್ಲಿ ಹೋಗೋಣ ನಾವು ಅಂತ ನಾವು ಟೋಲ್ ಪೇ ಮಾಡ್ತೀವಿ. ಅದ್ ಬಿಟ್ಬಿಟ್ಟು ನೀವು ಇಲ್ಲಿ ಪೊಲೀಸರು ನಾನು ಅದನ್ನ ಮಾಹಿತಿ ಪಡಿಬೇಕು, ಅವ್ರಿಗೆ ಈ ವ್ಯವಸ್ಥೆನೇ ಅವ್ರಿಗೆ ಅಧಿಕಾರ ಕೊಡುತ್ತಾ ಟೋಲ್ ಸರ್ವಿಸಸ್ ರೋಡಲ್ಲಿ ಎಲ್ಲಾ ಕಾರುಗಳನ್ನು ನಿಲ್ಲಿಸಿ ತಪಾಸಣೆ ಮಾಡೋದು? ನಾನು ಅದನ್ನ ವಿಡಿಯೋ ರೆಕಾರ್ಡ್ ಮಾಡೋದು ನಾನು ಮಿಸ್ ಮಾಡಿದೆ. ಒಂದು ಶಾರ್ಟ್ ಇದೆ ನನ್ನ ಹತ್ರ, ಒಂದು ಕ್ಲಿಪ್ ಇದೆ, ನಿಲ್ಲಿಸ್ತಾರೆ ಅದು ಪೊಲೀಸರು. ಸೊ ಅದನ್ನ ನಾನು ಶೇರ್ ಮಾಡ್ತೀನಿ. ಸೊ ಹಾಗೂ ನಿಮ್ಮ ಗಾಡಿ ಮೂವಿಂಗ್ ಅಲ್ಲಿ ಇದ್ದಾಗ ನಿಲ್ಲಿಸೋದು ಎಷ್ಟು ಸರಿ? ಯಾವ ಕಾನೂನು ನಿಮಗೆ ಈ ಅಧಿಕಾರ ಕೊಡುತ್ತೆ? ಯಾವ ಕಾನೂನು ನಿಮಗೆ ಈ ಅಧಿಕಾರ ಕೊಡುತ್ತೆ? ನನಗಂತೂ ಅರ್ಥ ಆಗಲ್ಲ. ನಾನು ಪೊಲೀಸರ ವಿಡಿಯೋನು ಕ್ಲಿಪ್ ಹಾಕ್ತೀನಿ. ನನ್ನ ವಿನಂತಿ, ಈ ಲಿಮಿಟ್ಸ್ ಅಲ್ಲಿ ಬರುವಂತಹ ಎಲ್ಲಾ ಪೊಲೀಸ್ ಸೀನಿಯರ್ ಅಧಿಕಾರಿಗಳೇ, ನಿಮ್ಮ ಅಧಿಕಾರಿಗಳು ನಿಮಗೆ ಗೊತ್ತಿದ್ದು ಈ ಕೆಲಸವನ್ನು ಮಾಡುತ್ತಿದ್ದಾರೋ, ಅಥವಾ ನಿಮಗೆ ಗೊತ್ತಿಲ್ಲದೆ ಈ ಕಾರ್ಯವಹಿಗಳನ್ನು ನಡೆಸುತ್ತಿದ್ದಾರೋ ನನಗೊಂದು ಅರ್ಥ ಆಗಲ್ಲ. ನಾವು ಅರ್ಥ ಮಾಡ್ಕೋತೀವಿ. ನಾವು ಸಿಟಿಲಿ ಓಡುವಾಗ, ಇಲ್ಲ ಎಲ್ಲಾದ್ರೂ ನಾವು ನೈಸ್ ರೋಡ್ ಇಲ್ಲದೆ ನಾರ್ಮಲ್ ಸರ್ವಿಸ್ ರೋಡಲ್ಲಿ ಹೋಗುತ್ತಿರುವಾಗ ತಪಾಸಣೆಯನ್ನು ಮಾಡ್ತಿದ್ದಾರೆ. ತಪಾಸಣೆ ಮಾಡುವಾಗಲೂ ಅವರು ಮೂವಿಂಗ್ ಗಾಡಿಗಳಿಗೆ ಅವ್ರಿಗೆ ಅನುಮತಿ ಇಲ್ಲದೆ, ಅವ್ರಿಗೆ ಏನೋ ಡೌಟ್ ಇಲ್ಲದೆ ಅವರು ನಿಲ್ಸಂಗಿಲ್ಲ. ಯಾರಾದರೂ ಕಾನೂನನ್ನು ಮೀರಿಸಿ ಏನೋ ತಪ್ಪು ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ನಿಲ್ಲಿಸೋದು ಸಹಜ, ಒಪ್ಪಿಕೊಳ್ಳೋಣ. ಆದರೆ ನೈಸ್ ರೋಡಲ್ಲೆಲ್ಲ ನೀವು
ಗಾಡಿಗಳನ್ನು ನಿಲ್ಲಿಸುವುದು ವಿನಾಕಾರಣ. ಏನು ಕೇಳೋರು ಅವರು ಸೀಟ್ ಬೆಲ್ಟ್ಸ್ ಕೇಳಲ್ಲ, ಸ್ಪೀಡ್ ಕೇಳಲ್ಲ. ಕೇಳೋದೇನು ಗೊತ್ತಾ, ಏನದು ಏನ್ ಕೇಳೋದವರು ಏರ್ ಪೊಲ್ಯೂಷನ್ ಕೇಳ್ತಾರೆ. ಇದು ಕೇಳೋದು ಅದು ನೈಸ್ ರೋಡ್ ಅಲ್ಲಿ ಏರ್ ಪೊಲ್ಯೂಷನ್. ಅವ್ರ ಉದ್ದೇಶ ಏನು? ಅವ್ರ ಉದ್ದೇಶ ನಮ್ಮ ಜನಗಳಿಗೆ, ನಮ್ಮ ಟ್ಯಾಕ್ಸ್ ಪೇಯರ್ಸ್ಗೆ, ಅವ್ರಿಗೆ ಅಪಘಾತದಲ್ಲಿ ಹೇಗೆ ಅವರು ಅವ್ರನ್ನ ಸೇವ್ ಮಾಡ್ಕೋಬೇಕು, ಅದನ್ನ ಆ ಉದ್ದೇಶ ನಾವು, ಅಥವಾ ಅವರು ಬರೀ ಫೈನ್ ಕಲೆಕ್ಷನ್ ಉದ್ದೇಶ ನಾವು. ಏನ್ ಹೇಳೋದವರು ಏರ್ ಪೊಲ್ಯೂಷನ್. ಅವರು ನನಗೆ ನೇರವಾಗಿ ನನ್ನ RC ಕೇಳಿಲ್ಲ, ನನ್ನ DL ಕೇಳಿಲ್ಲ, ನನ್ನ ಇನ್ಶೂರೆನ್ಸ್ ಕೇಳಿಲ್ಲ. ಅವ್ರಿಗೇನು ಅವ್ರ ತಲೆಯಲ್ಲಿ ಏರ್ ಪೊಲ್ಯೂಷನ್ ಮಾಡಿರಲ್ಲ. ಸಹಜವಾಗಿ ಹೊಸ ಗಾಡಿಗಳಿಗೆ ಅಥವಾ ಒಂದು 5 ವರ್ಷ ಆಗಿರುವಂತಹ ಗಾಡಿಗಳಿಗೆ ನಾರ್ಮಲಿ ಏರ್ ಪೊಲ್ಯೂಷನ್ ಮಾಡಿರಲ್ಲ ಅಂತ ಡೌಟ್ ಅಲ್ಲಿ ಅವರು ಹಿಡ್ತಾರೆ. ಅವರು ಫಸ್ಟ್ ಪ್ರಶ್ನೆ ಆಗಿರಬೇಕೇನು, ಸೀಟ್ ಬೆಲ್ಟ್ ಹಾಕಿದ್ದೀರಾ, ಸ್ಪೀಡ್ ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮ DL ಇದೆಯಾ, ನಿಮ್ಮ ಇನ್ಶೂರೆನ್ಸ್ ಇದೆಯಾ? ಇದು ಅವರ ಮುಖ್ಯವಾದ ಪ್ರಶ್ನೆಗಳಾಗಿರ್ಬೇಕಿತ್ತು. ಆದರೆ ಅವರು ಕೇಳುವುದೇನು, ನಿಮ್ಮ ಏರ್ ಪೊಲ್ಯೂಷನ್ ಇದೆಯಾ? ಏನಕ್ರಿ ಏರ್ ಪೊಲ್ಯೂಷನ್? ಅದು ನೈಸ್ ರೋಡ್ ಅಲ್ಲಿ ಏರ್ ಪೊಲ್ಯೂಷನ್ ಕಾನೂನಲ್ಲಿ ಇದೆ ಅಂದ್ರೆ ಓಕೆ ಕೇಳೋಣ. ಆದ್ರೆ ಅದು ನೈಸ್ ರೋಡ್ ಅಲ್ಲಿ ಏರ್ ಪೊಲ್ಯೂಷನ್ ಕೇಳ್ತೀರಾ ನೀವು? ಮೂವಿಂಗ್ ಗಾಡಿಗಳನ್ನು ಹಿಡಿಯಲು ಅಧಿಕಾರ ಕೊಟ್ಟಿರೋದು ಯಾರು ನಿಮಗೆ? ಯಾವ ನಿಮ್ಮ ಸೀನಿಯರ್ ಅಫಿಷಿಯಲ್ಸ್ ಹೇಳಿದ್ದಾರೆ ನಿಮಗೆ ಮೂವಿಂಗ್ ಗಾಡಿಗಳನ್ನು ಹಿಡಿಬಹುದು, ಎಲ್ಲಾ ಮೂವಿಂಗ್ ಗಾಡಿಗಳನ್ನು ಹಿಡಿಬಹುದು ಅಂತ? ಇಲ್ಲ ನಿಮಗೆ ಏನಾದ್ರೂ ಪರ್ಮಿಷನ್ ಕೊಟ್ಟಿದ್ದಾರ ಅವರು? ಇಲ್ಲ ಪರ್ಮಿಷನ್ ಕೊಟ್ಟಿದ್ರೆ ಹೇಳಿ. ಇಲ್ಲ ಕಾನೂನಲ್ಲಿ ಬದಲಾವಣೆ ಬಂದಿದ್ರೆ ನಮಗೂ ತಿಳಿಸಿಕೊಡಿ. ಇಲ್ಲ ನಾವು ಎಲ್ಲಾ ಕಡೆ ನಿಮ್ಮನ್ನು ಹಿಡಿಬಹುದು, ಯಾರು ಬೇಕಾದ್ರೂ ಹಿಡಿಬಹುದು. ಪೊಲಿಟಿಷಿಯನ್ಸ್ ಮಾತ್ರ ಹಿಡಿಯಲ್ಲ. ಅಧಿಕಾರದಲ್ಲಿದ್ದಾರೆ ಯಾರಿದ್ದಾರೆ, ರಾಜಕಾರಣಿಗಳು ಯಾರಿದ್ದಾರೆ, ಅವ್ರನ್ನ ಹಿಡಿಯಲ್ಲ. ಯಾಕೆ? ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವರು ನಿಮ್ಗೆ ಹಾಕೊಂಡು ಗುಂತಾರಲ್ಲ, ಅದಕ್ಕ ನನಗೆ ಕ್ಷಮಿಸಬೇಕು ಅಂತ ನಾನು ವರ್ಡ್ ಅನ್ನು ಯೂಸ್ ಮಾಡ್ತಿದ್ದೀನಿ. ಈ ವ್ಯವಸ್ಥೆ ಯಾವಾಗ ನಮ್ಮ ವ್ಯವಸ್ಥೆ ಸರಿ ಹೋಗುತ್ತೆ? ಬರೀ ಇದು ಅದು, ಈ ಧರ್ಮ ಆ ಧರ್ಮ, ಈ ಜಗಳ ಮಾಡ್ಕೊಂಡು ಇರ್ತೀವ. ಯಾವಾಗ ನಾವು ನೇರ ಪ್ರಶ್ನೆ ಹಾಕೋದು? ಸೊ ವೀಕ್ಷಕರೇ, ನೀವು ನೋಡಿ, ನಾನು ರೆಕಾರ್ಡ್ ಸ್ವಲ್ಪ ಮಾಡಿದ್ದೀನಿ, ಆ ಕ್ಲಿಪ್ ಹಾಕ್ತೀನಿ ನಾನು. ನೀವು ಯಾರಾದ್ರೂ ಬರೋಲ್ಲಿ ಇದ್ದೀರಾ ಅಂದ್ರೆ ಕನಕಪುರ, ಬೆಂಗಳೂರಿಂದ ಕನಕಪುರ ಆಗ್ಲಿ, ಕನಕಪುರದಿಂದ ಬೆಂಗಳೂರು ಆಗ್ಲಿ, ಮೋಸ್ಟ್ಲಿ ಅವರು ಬೆಂಗಳೂರಿಂದ ಕನಕಪುರಕ್ಕೆ ಹೋಗ್ತಿರೋ ಗಾಡಿಗಳನ್ನೇ ಹಿಡಿತಿದ್ದು. ನಾನು ರೈಟ್ ಸೈಡ್ ಯಾವುದೇ ಪೊಲೀಸ್ ತಪಾಸಣೆ ನಾನು ನೋಡಿಲ್ಲ. ನೀವು ಯಾವಾಗಾದ್ರೂ ಬಂದಾಗ, ನಿಮ್ಮ ಈ ತರ ಸ್ಥಿತಿ ಬಂದಾಗ, ನೀವು ಸ್ವಲ್ಪ ನಿಮ್ಮ ಕ್ಯಾಮ್ರಾಗಳನ್ನು ಆನ್ ಮಾಡ್ಕೊಂಡಿರಿ. ಅವರ ಸಂದರ್ಶನವನ್ನು, ಅವರ ಕಾನ್ವರ್ಸೇಷನ್ ಅನ್ನು ನೀವು ರೆಕಾರ್ಡ್ ಮಾಡಿ. ಅವ್ರು ಏನ್ ಕೇಳ್ತಾರೆ, ಯಾಕೆ ಅವರು ಇದು ಗಾಡಿಗಳನ್ನ ನಿಲ್ಸೋದು ಅಧಿಕಾರ ಇದೆಯಾ, ಸ್ವಲ್ಪ ನೀವು ಸ್ವಲ್ಪ ಕ್ವಶನ್ ಮಾಡಿ. ನಾನು ಸ್ವಲ್ಪ ಅದನ್ನ ರೆಕಾರ್ಡ್ ಮಾಡಿದ್ದು ತಪ್ಪಿಬಿಟ್ಟು ನಾನು ಮಿಸ್ ಆಗಿದೆ ನನ್ನಲ್ಲಿ. ನೀವು ಇದನ್ನ ಬರುವಾಗ ಸ್ವಲ್ಪ ನೋಡ್ಕೊಂಡು ಬನ್ನಿ, ಸರಿನಾ? ಸೊ ಇದನ್ನ ನಾನು ನಿಮ್ಗೆ ಮಾಹಿತಿ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡಿದೆ. ಯಾರಾದ್ರೂ ಯೂಸ್ಫುಲ್ ಆಗ್ಲಿ, ಯಾರಾದ್ರೂ ಬರಲಿಕ್ಕಿದ್ದೀರಾ ಅಂದ್ರೆ ಬೆಂಗಳೂರಿಂದ ಕನಕಪುರ ಜೋಪಾನವಾಗಿ ಬನ್ನಿ. ಇಂಥವ್ರು ಇರ್ತಾರೆ, ಸುಮ್ಮನೆ ನಿಮ್ಮನ್ನು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ನಿಮ್ಮನ್ನು ಬೇಕಾದ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಕೇಳಿ ಡಾಕ್ಯುಮೆಂಟ್ಸ್, ಅದಕ್ಕೇನೋ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಇವರು ಒಂದು ಟಾಲ್ ರೋಡ್ ಅಲ್ಲಿ ಹೇಗೆ ಅವರು ನಮ್ಮನ್ನು ಹಿಡಿತಾರೆ, ಹೇಗೆ ನಮ್ಮನ್ನು ಅಡ್ಡ ಹಾಕ್ತಾರೆ. ಏನಾದ್ರೂ ಟಾಲ್ ರೋಡ್ ಅಲ್ಲಿ ನಿಮ್ಮ ಸ್ಪೀಡ್ ಹೇಳೋ, ನೀವು ಕಾನೂನು ಏನ್ ಹೇಳಿದೆ ಸ್ಪೀಡ್, ಆ ಸ್ಪೀಡಿನಿಂದ ಮೇಲೆ ಹೋಗ್ತಿದ್ರೆ ಹಿಡೀಲಿ, ಅವರು ಅಡ್ಡ ಹಾಕ್ಲಿ. ಅವ್ರಿಗೆ ಫೈನ್ ಆಗ್ಬೇಕು, ಹಾಕ್ಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಎಲ್ಲಾ ಗಾಡಿಗಳನ್ನು ಹಿಡಿದು ಎಲ್ಲಾ ಗಾಡಿಗಳನ್ನು ಚೆಕ್ ಮಾಡುವುದು